ಕಾಣ್ತಾ ಇಲ್ಲ ಅಂತೇಳಿ ಲೋಕಾಯುಕ್ತ ಪೊಲೀಸು ವರದಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಬಹುಶಃ ಇದರ ಹೊಣೆನ ಇವರೇ ಹೊರಬೇಕಾಗುತ್ತೆ ಬಿಜೆಪಿ ಜನತಾದವರು. ನಿರೀಕ್ಷೆ ಇತ್ತು ಲೋಕಾಯುಕ್ತ ಮುಖ್ಯಮಂತ್ರಿಗಳ ಅಧೀನ ಸರ್ಕಾರ ಕೋರ್ಟು ಹೈಕೋರ್ಟಲ್ಲಿ ತೀರ್ಮಾನ ಒಂದು ನ್ಯಾಯಾಲಯಕ್ಕೂ ಇವರಿಗೆ ಗೌರವ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ನಾವು ನಮ್ಮ ಪರ ವಿರೋಧ ಯಾವುದಿದ್ರೂ ನ್ಯಾಯಾಲಯದ ಒಂದು ಗೌರವವನ್ನು ನಾವು ಇಟ್ಕೊಂಡಿದ್ದೀವಿ. ಇವರು ನ್ಯಾಯಾಲಯದ ತೀರ್ಪು ಗೌರವ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಮಂಡು ಬಿದ್ದೋಗವ್ರೆ ಅಂತ ಹೇಳ್ಬೇಕಷ್ಟೆ. ಕುಮಾರಸ್ವಾಮಿ ಅವರು ಸರ್ಕಾರ ದುರ್ಬಳಕೆ ಮಾಡ್ಕೊಂಡು ಸರ್ವೆ ಮಾಡ್ತಾ ಇದ್ದಾರೆ. 40 ವರ್ಷದಿಂದ ಯಾವುದು ಕೂಡ ಅಧಿಕಾರ ದುರ್ಬಳಕೆಯಿಂದ ಅವರು ಎನ್ಕರೇಜ್ ಮಾಡ್ಕೊಂಡಿದ್ದಾರೆ ವಿನ ಸರ್ಕಾರ ಅವ್ರ ವಿರುದ್ಧ ಯಾಕೆ ಮಾಡೋಕ್ಕೆ ಹೋಗುತ್ತೆ? ಕೋರ್ಟ್ ಡೈರೆಕ್ಷನ್ ಪ್ರಕಾರ ಈಗ ರೆವಿನ್ಯೂ ಇಲಾಖೆ ಮಾಡ್ತಾ ಇದೆ, ಸರ್ಕಾರ ಅಲ್ಲ ಮುಂದೋಗಿರೋದು. ಕೋರ್ಟಲ್ಲಿ ಪಬ್ಲಿಕ್ ಲಿಟಿಗೇಷನ್ನು ಹೋಗಿ ಕೋರ್ಟಿಂದ ಸರ್ಕಾರಕ್ಕೆ ಇಲಾಖೆಗೆ ಇಷ್ಟು ದಿವಸದೊಳಗೆ ಮಾಡಲೇಬೇಕು ಅಂತ ನಿರ್ದೇಶನ ಕೊಟ್ಟಿದೆ. ಕೋರ್ಟ್ ಆದೇಶ ಮಾಡಬಾರ್ದು ಅಂತ ಲೆಕ್ಕ. ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಆ ಕೋರ್ಟಲ್ಲಿ ಕೊಟ್ಟರೆ ರಾಜಕೀಯ ಷಡ್ಯಂತ್ರ ಅಂತ ಹೇಳೋರು ಅವರು. ನೋಡ್ರಿ, ಅಲ್ಟಿಮೇಟು ಎಲ್ರಿಗೂ ನ್ಯಾಯಾಲಯ ಒಂದು ನಮಗೆ ಒಂದು ಭರವಸೆಯನ್ನು ಇಟ್ಕೊಂಡು ಈ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಸರ್ಕಾರದ ಕೆಲಸ ಮಾಡಿದ್ದ ಅಲ್ಲ, ಸರ್ಕಾರ ಹೋಗಿ ಸರ್ವೆ ಮಾಡ್ತಾ ಇಲ್ಲ. ನ್ಯಾಯಾಲಯದಲ್ಲಿ ಕೇಸು ದಾಖಲೆಯಾಗಿ ತನಿಖೆ ಆಗಿ ಎಲ್ಲ ಥರದ ಮಾಹಿತಿ ತಗೊಂಡು ನ್ಯಾಯಾಲಯದಿಂದ ಒಂದು ಡೈರೆಕ್ಷನ್ ಇಶ್ಯೂ ಆಗಿದೆ. ಆ ಡೈರೆಕ್ಷನ್ ಮೇಲೆ ಇವತ್ತು ನಮ್ಮ ಮಂತ್ರಿಗಳು, ನಮ್ಮ ಇಲಾಖೆ ಅಧಿಕಾರಿಗಳು ಅದ್ರ ಬಗ್ಗೆ ಏನು ಕ್ರಮ ತಗೊಂಡು ನ್ಯಾಯಾಲಯಕ್ಕೂ ವರದಿ ಕೊಡಬೇಕಾಗಿದೆ. ಕುಮಾರಸ್ವಾಮಿ ಅವರು ಹಿಂಗೆ ಮಾತಾಡ್ತಾರೆ ಅಂದರೆ ದುರಂತಗಳಿದ್ದಾರೆ. ಯಾರ್ಯಾರೋ ಸರ್ಕಾರಿ ಸಚಿವರು ಭೂಮಿ ಕಬಳಿಕೆ ಮಾಡಿದ್ರು, ದಾಖಲೆ ಇದೆ, ಬಿಡುಗಡೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಮೊದಲಿಂದ ಮಾಡ್ತಾರೆ, ಮಾಡಲಿ. ಕಾಣ್ತಾ ಇಲ್ಲ ಅಂತೇಳಿ ಲೋಕಾಯುಕ್ತ ಪೊಲೀಸು ವರದಿ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಬಹುಶಃ ಇದರ ಹೊಣೆನ ಇವರೇ ಹೊರಬೇಕಾಗುತ್ತೆ ಬಿಜೆಪಿ ಜನತಾದವರು. ನಿರೀಕ್ಷೆ ಇತ್ತು ಲೋಕಾಯುಕ್ತ ಮುಖ್ಯಮಂತ್ರಿಗಳ ಅಧೀನ ಸರ್ಕಾರ ಕೋರ್ಟು ಹೈಕೋರ್ಟಲ್ಲಿ ತೀರ್ಮಾನ ಒಂದು ನ್ಯಾಯಾಲಯಕ್ಕೂ ಇವರಿಗೆ ಗೌರವ ಇಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಈಗ ನಾವು ನಮ್ಮ ಪರ ವಿರೋಧ ಯಾವುದಿದ್ರೂ ನ್ಯಾಯಾಲಯದ ಒಂದು ಗೌರವವನ್ನು ನಾವು ಇಟ್ಕೊಂಡಿದ್ದೀವಿ. ಇವರು ನ್ಯಾಯಾಲಯದ ತೀರ್ಪು ಗೌರವ ಇಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ? ಮಂಡು ಬಿದ್ದೋಗವ್ರೆ ಅಂತ ಹೇಳ್ಬೇಕಷ್ಟೆ. ಕುಮಾರಸ್ವಾಮಿ ಅವರು ಸರ್ಕಾರ ದುರ್ಬಳಕೆ ಮಾಡ್ಕೊಂಡು ಸರ್ವೆ ಮಾಡ್ತಾ ಇದ್ದಾರೆ. 40 ವರ್ಷದಿಂದ ಯಾವುದು ಕೂಡ ಅಧಿಕಾರ ದುರ್ಬಳಕೆಯಿಂದ ಅವರು ಎನ್ಕರೇಜ್ ಮಾಡ್ಕೊಂಡಿದ್ದಾರೆ ವಿನ ಸರ್ಕಾರ ಅವ್ರ ವಿರುದ್ಧ ಯಾಕೆ ಮಾಡೋಕ್ಕೆ ಹೋಗುತ್ತೆ? ಕೋರ್ಟ್ ಡೈರೆಕ್ಷನ್ ಪ್ರಕಾರ ಈಗ ರೆವಿನ್ಯೂ ಇಲಾಖೆ ಮಾಡ್ತಾ ಇದೆ, ಸರ್ಕಾರ ಅಲ್ಲ ಮುಂದೋಗಿರೋದು. ಕೋರ್ಟಲ್ಲಿ ಪಬ್ಲಿಕ್ ಲಿಟಿಗೇಷನ್ನು ಹೋಗಿ ಕೋರ್ಟಿಂದ ಸರ್ಕಾರಕ್ಕೆ ಇಲಾಖೆಗೆ ಇಷ್ಟು ದಿವಸದೊಳಗೆ ಮಾಡಲೇಬೇಕು ಅಂತ ನಿರ್ದೇಶನ ಕೊಟ್ಟಿದೆ. ಕೋರ್ಟ್ ಆದೇಶ ಮಾಡಬಾರ್ದು ಅಂತ ಲೆಕ್ಕ. ರಾಜಕೀಯ ಷಡ್ಯಂತ್ರ ಅಂತ ಹೇಳಿದ್ದಾರೆ. ಆ ಕೋರ್ಟಲ್ಲಿ ಕೊಟ್ಟರೆ ರಾಜಕೀಯ ಷಡ್ಯಂತ್ರ ಅಂತ ಹೇಳೋರು ಅವರು. ನೋಡ್ರಿ, ಅಲ್ಟಿಮೇಟು ಎಲ್ರಿಗೂ ನ್ಯಾಯಾಲಯ ಒಂದು ನಮಗೆ ಒಂದು ಭರವಸೆಯನ್ನು ಇಟ್ಕೊಂಡು ಈ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಇದು ಸರ್ಕಾರದ ಕೆಲಸ ಮಾಡಿದ್ದ ಅಲ್ಲ, ಸರ್ಕಾರ ಹೋಗಿ ಸರ್ವೆ ಮಾಡ್ತಾ ಇಲ್ಲ. ನ್ಯಾಯಾಲಯದಲ್ಲಿ ಕೇಸು ದಾಖಲೆಯಾಗಿ ತನಿಖೆ ಆಗಿ ಎಲ್ಲ ಥರದ ಮಾಹಿತಿ ತಗೊಂಡು ನ್ಯಾಯಾಲಯದಿಂದ ಒಂದು ಡೈರೆಕ್ಷನ್ ಇಶ್ಯೂ ಆಗಿದೆ. ಆ ಡೈರೆಕ್ಷನ್ ಮೇಲೆ ಇವತ್ತು ನಮ್ಮ ಮಂತ್ರಿಗಳು, ನಮ್ಮ ಇಲಾಖೆ ಅಧಿಕಾರಿಗಳು ಅದ್ರ ಬಗ್ಗೆ ಏನು ಕ್ರಮ ತಗೊಂಡು ನ್ಯಾಯಾಲಯಕ್ಕೂ ವರದಿ ಕೊಡಬೇಕಾಗಿದೆ. ಕುಮಾರಸ್ವಾಮಿ ಅವರು ಹಿಂಗೆ ಮಾತಾಡ್ತಾರೆ ಅಂದರೆ ದುರಂತಗಳಿದ್ದಾರೆ. ಯಾರ್ಯಾರೋ ಸರ್ಕಾರಿ ಸಚಿವರು ಭೂಮಿ ಕಬಳಿಕೆ ಮಾಡಿದ್ರು, ದಾಖಲೆ ಇದೆ, ಬಿಡುಗಡೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಮೊದಲಿಂದ ಮಾಡ್ತಾರೆ, ಮಾಡಲಿ.